ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಯೂನಿಯನ್ ರಾಜ್ಯ ಸಮಿತಿ ದಾವಣಗೆರೆ ಘಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮನವಿ ಸಲ್ಲಿಸಿದರು. ಅಂಗನವಾಡಿ ಫಲಾನುಭವಿಗಳಿಗೆ ಧಕ್ಕೆ ತರುವಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆಯ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಗಳನ್ನು ನಡೆಸಲಾಗುತ್ತಿದೆ. ಇದರಿಂದ ಅಂಗನವಾಡಿ ಮಕ್ಕಳ ಸಂಖ್ಯೆಯು ಕಡಿಮೆಯಾಗಿ ಅಂಗನವಾಡಿ ಕೇಂದ್ರಗಳು ಹಂತ ಹಂತವಾಗಿ ಮುಚ್ಚುವ ಹಂತದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳ ಬದಲಾಗಿ ಅಂಗನವಾಡಿ ಶಾಲಾ ಪೂರ್ಣ ಶಿಕ್ಷಕಿಯರು ಅಂತ ಮಾಡಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಿ ಕಾರ್ಯಕರ್ತರ ಬದಲಾಗಿ ಅಂಗನವಾಡಿ ಶಿಕ್ಷಕಿಯರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ 4,500 ರೂಪಾಯಿಗಳ ಮಾಸಿಕ ಸಂಭಾವನೆಯನ್ನು ಕೊಡುತ್ತಿದೆ ಮತ್ತು ರಾಜ್ಯ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತರಿಗೆ 8,000 ರೂಪಾಯಿಗಳ ಮಾಸಿಕ ಸಂಭಾವನೆಯನ್ನು ಕೊಡುತ್ತಿದೆ. ಹಾಗೆಯೇ ಕೇಂದ್ರ ಸರ್ಕಾರವು ಅಂಗನವಾಡಿ ಸಹಾಯಕಿಯರಿಗೆ 2,250 ರೂಪಾಯಿಗಳನ್ನು ಕೊಡುತ್ತಿದೆ ಮತ್ತು ರಾಜ್ಯ ಸರ್ಕಾರವು ಅಂಗನವಾಡಿ ಸಹಾಯಕಿಯರಿಗೆ 5,250 ರೂಪಾಯಿಗಳನ್ನು ನೀಡುತ್ತಿದೆ. ಕೇಂದ್ರ ಸರ್ಕಾರದಿಂದ ಕಳೆದ 2018ರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಸಂಭಾವನೆಯನ್ನು ಹೆಚ್ಚಳ ಮಾಡಿಲ್ಲ. ಕೂಡಲೇ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದರು. ಎಂಬಿ ಶಾರದಾಂಬ, ಹೊನ್ನಪ್ಪ ಮರೇನವರ್, ಜ್ಯೋತಿ ಕುಲಕರ್ಣಿ, ರಾಜೇಶ್ವರಿ ರಾಕೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಯೂನಿಯನ್ IFTU-ಇಂದ ನಾವು 15 ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳ ಬಗ್ಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದ್ರ ಜೊತೆಗೆ 2026-27ನೇ ಬಜೆಟ್ನಲ್ಲಿ ಈಗ ನಡೀತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಮುಖ್ಯವಾಗಿ ನಮ್ಮ ಡಿಮಾಂಡ್ಸ್ಗಳಾದ LKG VKG ಅಂಗನವಾಡಿ ಕೇಂದ್ರಗಳಲ್ಲಿ ತೆಗಿಬೇಕು ಅಂತ ಒಂದು ಕಡೆಗೆ ಹೇಳ್ತೀರಿ, ಇನ್ನೊಂದು ಕಡೆಗೆ ಪ್ರೈಮರಿ ಶಾಲೆಗಳಲ್ಲಿ LKG VKG 1000 ಗಂಟೆ ತೆಗಿಯಾಕೊಂತಾರ. ಇದರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತಕ್ಕೆ ಬರ್ತಾವೆ. ಅದಕ್ಕೆ ನೀವು ಈ ಬಜೆಟ್ನಲ್ಲಿ 3 ರಿಂದ 6 ವರ್ಷ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲೇ ನೀವು ಆರಂಭ ಮಾಡಬೇಕು ಅನ್ನೋದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಅವ್ರಿಗೆ ಒಂದೇ ಬೇಡಿಕೆ. ಎರಡನೇದು, ನಮಗೇನು ಈಗ ಆಹಾರ ಕೊಡ್ತೀರಿ ಮಕ್ಕಳಿಗೆ ಅತ್ಯಂತ ಕಳಪೆ ಮಟ್ಟದೈತಿ, ಆ ಕಳಪೆ ಮಟ್ಟದ ಆಹಾರ ಕೊಡೋದು ಬಿಟ್ಟು ಬೇರೆ ಒಳ್ಳೆ ಗುಣಮಟ್ಟದ ಆಹಾರ ಕೊಡಬೇಕು ಅನ್ನೋದು ಎರಡನೇ ಬೇಡಿಕೆ. ಮೂರನೇದು ಏನೈತಲ್ಲ, ನಮಗೇನು ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಇವತ್ತು ಏನಾದರೂ 1 ರೂಪಾಯಿ ಕೂಡ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ ಈ 18ರಿಂದ. ಈಗ ನೀವು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ವೇತನ ಅಂತಂದ್ರೆ ಇವತ್ತೇನು 20,800 ರೂಪಾಯಿ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ವಿ, ಸಹಾಯಕರಿಗೆ 18,000 ಕೊಡಬೇಕು ಅಂತ ಕೇಳಿವಿ. ಇವೆಲ್ಲ ಡಿಮಾಂಡ್ಸ್ ಇಟ್ಕೊಂಡು ಇವತ್ತು ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ವಿ. ಅವರು ಕೂಡ ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಪೂರ್ತಿ ನೋಡ್ಕೊಳ್ಳೋಂಥ ಜವಾಬ್ದಾರಿ, ಅವರು ಹಣ ಕೊಡ್ತಾ ಇಲ್ಲ, ನಾವೇ ನಡೆಸ್ತಾ ಇದ್ದೇವೆ ಕರ್ನಾಟಕದ ಹೆಚ್ಚಿನ ಭಾರವಾಗಿ ಅಂತ ನಮ್ಗೆ ಹೇಳಿದರು. ಆದ್ರೆ ಅವ್ರು ನಡೆಸಲಿಲ್ಲ ಅಂದ್ರೂ ಕೂಡ ಕರ್ನಾಟಕ ರಾಜ್ಯ ಇವತ್ತು 4 ಲಕ್ಷ ಕೋಟಿ ಬಜೆಟನ್ನು ಮಾಡಿಸ್ತಾ ಇದ್ದೀರಿ. ಇವತ್ತು ಏನು ಅಂಗನವಾಡಿ ಫೌಂಡೇಶನ್ ಅಂತೀರಿ, ಅಂಗನವಾಡಿ ಕಾರ್ಯಕರ್ತರ ತಾಯಂದಿರು ಅಂತೀರಿ, ಶಿಕ್ಷಕಿ ಅಂತೀರಿ, ಅದಕ್ಕೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ಇವತ್ತು ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅವರು ಕೂಡ ನಾವು ಕೂಡ ಬಜೆಟ್ನಲ್ಲಿ ಹೇಳ್ತೇವೆ ಅಂತ ಒಂದು ಭರವಸೆ ನೀಡಿದರು. ಮತ್ತು ನಾವು ಏನಾದರೂ ಈಗ ಶಾಲೆ ಟೈಮು ಮಕ್ಕಳ ಕಾಲೇಜ್ ಹುಡುಗರ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರೀಕ್ಷೆ ಟೈಮು ಈ ಹೊತ್ತಿನಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಬೇಡ ಮೇಡಮ್ಮ. ನೀವು 6ನೇ ತಾರೀಕು ಬಜೆಟ್ ಐತಿ, ಆ ಬಜೆಟ್ನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಈಗೇನು ನಾವು 9 ಬೇಡಿಕೆಗಳನ್ನು ಕೊಟ್ಟೇವಿ ಅವಷ್ಟು ಈಡೇರಿಸಬೇಕಂತ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಹೆಸರು ಹೊನ್ನಪ್ಪ ಮರೇನವರು, ರಾಜ್ಯಾಧ್ಯಕ್ಷರು, ಅಂಗನವಾಡಿ ಯೂನಿಯನ್ IFTU. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.